ಕಾಲು ಗಂಟೆ ಸಾಕು, ಕಾಲು ಗಂಟೆ. ಸಮಸ್ತಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜೇ ಜಯ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ನಿರಸ್ತದೋಷಃ ನಿರವದ್ಯವೇಷಃ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ. ಈ ಭಾಗ ನೋಡಬೇಕು ನಾವು. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ. ಪ್ರತ್ಯರ್ಥಿಗಳು ಅಂತಂದ್ರೆ ವಿರೋಧ ಪಕ್ಷದವರು. ರಾಯರ ಮುಂಭಾಗದಲ್ಲಿ ಬಂದರೆ ಅವರೆಲ್ಲ ಮೂಕರಾಗಿ ಬಿಡ್ತಾರಂತೆ. ಎಂತಹ ಪ್ರಚಂಡ ವಾದಿಗಳು, ದುರ್ವಾದಿಗಳು ಎದುರು ಬಂದರೂ ಕೂಡ ರಾಯರ ಮಾತಿನ ಮುಂಭಾಗದಲ್ಲಿ ಶಬ್ದರಹಿತರಾಗಿ ಬಿಡ್ತಾರಂತೆ. ಪ್ರತ್ಯರ್ಥಿ ಅಂದರೆ ವಿರೋಧ ಪಕ್ಷದವರು, ಮೂಕತ್ವ ಅಂದರೆ ಮೌನ ವಹಿಸ್ತಾರಂತೆ. ಅಂತಹ ಮಾತು ರಾಯರದ್ದು ಅಂತ. ನಿಧಾನ ಅಂದರೆ ಕನ್ನಡದ ನಿಧಾನ ಅಲ್ಲದು, ಆದಿ ಕಾರಣ, ಮೂಲ ಕಾರಣ ಅಂತ ಅರ್ಥ. ಅಂದರೆ ಪ್ರತ್ಯರ್ಥಿಗಳ ಮೌನಕ್ಕೆ ಕಾರಣವಾದ ಮಾತುಗಾರಿಕೆ ಅದು ರಾಯರದ್ದು. ಪ್ರತ್ಯರ್ಥಿ ಮೂಕತ್ವವನ್ನು ಕಾರಣವಾದ ಮಾತುಗಾರ ರಾಯರು ಅಂತ. ಒಂದು ಪ್ರಶ್ನೆ ನಮ್ದು, ರಾಯರಿಗೆ ಪ್ರತ್ಯರ್ಥಿಗಳು ಇದ್ದಾರಾ ಅಂತ. ಯಾಕಂದ್ರೆ ರಾಯರು ಎಲ್ರಿಗೂ ಬೇಕು. ಯಾರಿಗೆ ಬೇಡ ರಾಯರು? ರಾಯರ ಮುಂಭಾಗದಲ್ಲಿ ಬರುವವರು ಲಿಂಗ ಜಾತಿ ಯಾವುದೂ ಇಲ್ಲ ರಾಯರಿಗೆ. ಎಲ್ಲರನ್ನೂ ಕೈತುಂಬ ಕೊಟ್ಟು ಕಳಿಸುವವರು ರಾಯರು. ಇದೇನು ಪ್ರತ್ಯರ್ಥಿಗಳು ಅಂದರೆ ಏನು ಅಂತ ಒಂದು ಪ್ರಶ್ನೆ. ಅರ್ಥಿ ಅಂದರೆ ಬಯಸುವುದು, ಪ್ರತ್ಯರ್ಥಿ ಅಂದರೆ ವಿರುದ್ಧವಾಗಿ ಬಯಸುವುದು, ವಿರೋಧಿಗಳು ಅಂತ ಅರ್ಥ. ಈ ನಾವು ಪ್ರಹ್ಲಾದರಾಜರಿಂದ ನೋಡಿಕೊಂಡು ಬರೋಣ. ಪ್ರಹ್ಲಾದರಾಜರದ್ದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ. ಹಿರಣ್ಯಕಶಿಪು ಅಂದರೆ ಅಪ್ಪ ಪ್ರಹ್ಲಾದನನ್ನು ಕರೆಸ್ತಾನೆ. ಚಂಡಾಮರ್ಕರು ಹೋಗಿ ಹೇಳ್ತಾರೆ ಹಿರಣ್ಯಕಶಿಪುವಿನ ಹತ್ರ, ನಿನ್ನ ಮಗ ಮಾತ್ರ ಹಾಳಾದದ್ದಲ್ಲ, ಇಡೀ ಊರೇ ಹಾಳು ಮಾಡಿಬಿಟ್ಟ ಅಂತ. ಇದು ಕೆಲವರದೆಲ್ಲ ದುರ್ಬುದ್ಧಿ. ನಿಮ್ಮ ಹತ್ರ ನನಗೆ ಆಗಲಿಲ್ಲ ಅಂತ ಆದರೆ ನೀವು ಮಾಡಿದ್ದೆಲ್ಲ ನಮಗೆ ತಪ್ಪಾಗಿ ಕಾಣಿಸಿ ಅದಕ್ಕೆ ಬೇರೆನೇ ಬಣ್ಣ ಹಚ್ಚುವ ಕ್ರಮ. ಪಾಠ ಮಾಡಲಿಲ್ಲ, ಮೇಷ್ಟ್ರು ಸಂಬಳ ತೆಕ್ಕೊಳ್ತಾನೆ, ಎಲ್ಲೋ ಹೋಗಿ ಪೌರೋಹಿತ್ಯ ಮಾಡಿಕೊಂಡು ಬರ್ತಾನೆ. ಪ್ರಹ್ಲಾದನಿಗೆ ಹೊಟ್ಟೆ ಉರಿಯಿತು. ತಾನೇ ಪಾಠ ಮಾಡ್ತಾನೆ, ಪ್ರವಚನ ಮಾಡಿಸ್ತಾನೆ. ಪ್ರವಚನ ಅಂದರೆ ಪ್ರಹ್ಲಾದರಾಜರದು ಎಂಥದ್ದು ಅಂತಂದ್ರೆ ಚಂಡಾಮರ್ಕರೇ ಮೂಕ ವಿಸ್ಮಿತರಾಗಿ ಬಿಡ್ತಾರೆ. ಕಿಟಕಿಯಲ್ಲಿ ಬಂದು ನೋಡ್ತಾರೆ ಪ್ರಹ್ಲಾದನ ಪಾಠ. ಎಂಥ ಪಾಠ! ಚಂಡಾಮರ್ಕರಿಗೆ ಒಂದು ದಿವಸನೂ ಅಂತ ವಿದ್ಯಾರ್ಥಿಗಳ ಸೌಮನಸ್ಯ ಸಿಗಲಿಲ್ಲ. ಚಂಡಾಮರ್ಕರು ಕ್ಲಾಸ್ ಮಾಡಬೇಕು, ವಿದ್ಯಾರ್ಥಿಗಳು ಎಲ್ಲೋ ನೋಡಬೇಕು. ಇಷ್ಟು ಆಶ್ಚರ್ಯ ಆಗಿತ್ತು ಅಂತಂದ್ರೆ, ಪ್ರಹ್ಲಾದರಾಜರು ಕ್ಲಾಸ್ ಮಾಡಿದರೆ ತನ್ಯಸ್ತ ಹೃದಯೇ ಕ್ಷಣಾಹ ಅಂತ ಹೇಳ್ತಾರೆ. ಆ ಹುಡುಗರು, ಬಾಲಕರು ಪ್ರಹ್ಲಾದನನ್ನೇ ನೋಡಬೇಕಂತೆ. ಪ್ರಹ್ಲಾದ ಹೇಳಿದ್ದನ್ನೇ ಮನಸ್ಸಲ್ಲಿ ಆಲೋಚನೆ ಮಾಡಬೇಕಂತೆ. ಪ್ರವಚನ ಮಾಡೋವರಿಗೆ ಒಂದು ಬಹಳ ಕಷ್ಟದ ಕೆಲಸ ಅಂದ್ರೆ ಇದು. ಪ್ರವಚನ ಮಾಡ್ತಾರೆ, ಕೇಳುವವರು ಎಲ್ಲೋ ನೋಡ್ತಾರೆ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಪ್ರವಚನ ಮಾಡ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ತಲೆ ಎಲ್ಲೋ ಇರುತ್ತೆ. ಪ್ರವಚನ ಮಾಡುವವರಿಗೆ ಗೊತ್ತಾಗಿದ್ರೆ ತಲೆ ಎಲ್ಲಿದೆ, ಮನಸ್ಸು ಎಲ್ಲಿದೆ, ನಮ್ಮ ವೀಕ್ನೆಸ್, ದೌರ್ಬಲ್ಯ ಅದು. ಚಂಡಾಮರ್ಕರ ಪ್ರವಚನದ ಹಾಗೆ ಇರುತ್ತೆ. ಆದರೆ ಪ್ರಹ್ಲಾದರಾಜರ ಪ್ರವಚನ ಹೇಗಿತ್ತು ಅಂತಂದ್ರೆ ತನ್ಯಸ್ತ ಹೃದಯೇ ಕ್ಷಣಾಹ ಅಂತ ಹೇಳ್ತಾರೆ. ಪ್ರಹ್ಲಾದನನ್ನು ಬಿಟ್ಟು ಆ ಹುಡುಗರು ಬೇರೆ ಕಡೆ ನೋಡಲೇ ಇಲ್ಲಂತೆ. ಚಂಡಾಮರ್ಕರು ಇಣಿಕಿದ್ರೆ ಆಚೆ ಕಡೆ ಗಮನವೇ ಹರಿಸಲಿಲ್ಲಂತೆ. ಚಂಡಾಮರ್ಕರನ್ನು ಎಂದೂ ನೋಡಲಿಲ್ಲ, ಪ್ರಹ್ಲಾದನನ್ನು ಬಿಡದೆ ನೋಡ್ತಾರಂತೆ.
ಹೃದಯ ಮನಸ್ಸೆಲ್ಲ ಪ್ರಹ್ಲಾದನಲ್ಲಿ. ಎಷ್ಟು ಹೊಟ್ಟೆ ಬರೀಲಿಕ್ಕಿಲ್ಲ ಚಂಡಾಮರ್ಕರಿಗೆ. ನಮ್ಮ ಕ್ಲಾಸಿಗೆ ಅಟೆಂಡೆನ್ಸ್ ಆಗದೇ ಇದ್ದ ಈ ಏಕಾಗ್ರತೆ ಹುಡುಗರಿಗೆ ಬಂತಲ್ಲ, ಇದಕ್ಕೆಲ್ಲ ಕಾರಣ ಪ್ರಹ್ಲಾದ ಅಂತ ಹೋಗಿ ಅಲ್ಲಿ ಬತ್ತಿ ಇಟ್ಟರು ಹಿರಣ್ಯಕಶಿಪುವಿನಿಗೆ. ನಿನ್ನ ಮಗ ಹಾಳಾದದ್ದಲ್ಲ, ಊರಿಡೀ ಹಾಳು ಮಾಡಿದ ಅಂತ. ಏನು ಹೇಳಬೇಕಾಗಿತ್ತು ನೋಡು. ನನಗೆ ಪಾಠ ಮಾಡಲಿಕ್ಕಾಗಲಿಲ್ಲ ಹಿರಣ್ಯಕಶಿಪು, ನಿನ್ನ ಹುಡುಗ ಚೆನ್ನಾಗಿ ಕ್ಲಾಸ್ ಮಾಡ್ತಾನೆ ಅಂತ ಹೇಳಬೇಕಿತ್ತು. ನಾವಾದರೆ ಹೇಳ್ತಿದ್ದೆವು. ಚಂಡಾಮರ್ಕರು ಹೇಳಲಿಲ್ಲ. ಮೊದಲೇ ದುಷ್ಟಬುದ್ಧಿಯವ, ಕಿವಿ ಸರಿ ಇಲ್ಲ. ಹಾಗಾಗಿ ಸತ್ಯ ನಂಬಿದ ಪ್ರಹ್ಲಾದನನ್ನು ಕರೆಸ್ತಾನೆ. ಏನು ಹೇಳ್ತಾನೆ? ಪ್ರತ್ಯರ್ಥಿ. ಈಗ ಪ್ರಹ್ಲಾದನಿಗೆ ಪ್ರತ್ಯರ್ಥಿ ಅಂದರೆ ಹಿರಣ್ಯಕಶಿಪುವೆ. ಏನು ಹೇಳ್ತಾನೆ ಪ್ರಹ್ಲಾದನ ಮುಂಭಾಗದಲ್ಲಿ ಹಿರಣ್ಯಕಶಿಪು? ಅವ ಹೇಳ್ತಾನೆ, ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಹ ಸಹೇಶ್ವರಾಹ. ಹಿರಣ್ಯಕಶಿಪು ಹೇಳುವ ಮಾತಿತು. ಹಿರಣ್ಯಕಶಿಪುವಿಗೆ ಸಿಟ್ಟು ಬಂದ್ರೆ 3 ಲೋಕವೇ ಅಲ್ಲಾಡುತ್ತೆ ಅಂತ. ನಮ್ದು ಹಾಗೆ ನೋಡಿ, ಸಿಟ್ಟು ಬಂತು ಎಲ್ಲ ಅಲ್ಲಾಡುತ್ತೆ. ಮೇಜ್ ಅಲ್ಲಾಡುತ್ತೆ, ಕುರ್ಚಿ ಅಲ್ಲಾಡುತ್ತೆ, ನಮ್ಮ ಹಾರ್ಟೇ ಅಲ್ಲಾಡುತ್ತೆ ಕೊನೆಗೆ. ಕ್ರುದ್ಧಸ್ಯ, ಹಿರಣ್ಯಕಶಿಪು ಹೇಳ್ತಾನೆ, ತ್ರಯೋ ಲೋಕಾಹ, 3 ಲೋಕಗಳು ನಡುಗ್ತದೆ ಅಂತ. ಹಿರಣ್ಯಕಶಿಪು ಸಿಟ್ಟು ಬಂತು ಅಂದ್ರೆ ಇಡೀ ಜಗತ್ತು ಭಯತ್ರಸ್ತ ಆಗಿರುತ್ತೆ ಅಂತೆ. ಬರೀ ಲೋಕ ಮಾತ್ರ ಅಲ್ಲ, ಸಹೇಶ್ವರ, ಅದರ ದೇವತೆಗಳೂ ನಡುಗ್ತಾರೆ ಅಂತ. ಹಿರಣ್ಯಕಶಿಪುವಿಗೆ ಇದರಲ್ಲಿ ನೈರ್ಬರ್ಯ ಅಲ್ಲ. ಮುಂದಿನ ವಾಕ್ಯದಲ್ಲಿ ಅವನಿಗೆ ತಾತ್ಪರ್ಯ. ಅವ ಹೇಳ್ತಾನೆ, ತಸ್ಯಮೇ ಶಾಸನಂ ಮೂಢ ಕಿಂಬಲಹ ಅತ್ಯಗಾಹ ಅಂತ ಕೇಳ್ತಾನೆ ಹಿರಣ್ಯಕಶಿಪು. ಇಂಥ ಹಿರಣ್ಯಕಶಿಪು ಇಡೀ ಜಗತ್ತು ನನ್ನ ಮಾತಿಗೆ ಬೆಲೆ ಕೊಡ್ತದೆ, ನನ್ನ ಕೋಪಕ್ಕೆ ಸ್ಪಂದಿಸ್ತದೆ, ನೀನು ಮಾತ್ರ ಸುಮ್ಮನೆ ಕೂತಿದ್ದಲ್ಲ, ಆರಾಮವಾಗಿ ಕೂತಿದ್ಯಲ್ಲ, ಏನಿದು ಅಂತ ಕೇಳ್ತಾನೆ. ತಸ್ಯಮೇ ಅಭಿಹಿತಂ ಮೂಢ, ನಾನು ಇಷ್ಟು ಹೇಳಿದರೆ ನನ್ನ ಶಾಸನವನ್ನು ಅತ್ಯಗಾಹ ಮೀರಿ ನಿಂತಿದ್ದಿ. ಕಿಂಬಲಂ, ನಿನಗೆ ಬಲ, ಯಾರು ಬೆಂಬಲ ಅಂತ ಹಿರಣ್ಯಕಶಿಪು ಕೇಳ್ತಾನೆ. ಅಲ್ವಾ, ಇದು ಪ್ರತ್ಯರ್ಥಿ ಅಲ್ವಾ? ಅಂದರೆ ಪ್ರಹ್ಲಾದನ ಚಿಂತನೆ ಪ್ರವೃತ್ತಿಗೆ ವಿರುದ್ಧವಾದ ಚಿಂತನೆ. ಪ್ರಹ್ಲಾದನ ಅರ್ತಿತ್ವ ಏನು? ಭಗವಂತನ ಚಿಂತನೆ ಎಲ್ರಿಗೂ ಮೂಡಿಸಬೇಕು, ಎಲ್ಲರೂ ಸಜ್ಜನರು ಈ ಸನ್ಮಾರ್ಗದಲ್ಲಿ ಬರಬೇಕು ಅಂತ. ಅದಕ್ಕೆ ಪ್ರತಿಯಾದ ಚಿಂತನೆ ಅದು ಹಿರಣ್ಯಕಶಿಪುವಿನದ್ದು. ಅವ ಹೇಳಿದ, ನನ್ನ ಮಾತಿಗೆ ವಿರುದ್ಧವಾಗಿ ನೀನು ಇಷ್ಟೆಲ್ಲ ಕೆಲಸ ಮಾಡ್ತೀಯಲ್ಲ, ನಿನಗೆ ಕಿಂಬಲಂ, ನಿನಗೆ ಯಾರು ಬಲ ಅಂತ. ಪ್ರಹ್ಲಾದ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ, ಅವನಿಗೆ ಯಾರ್ದೂ ಭಯ ಇಲ್ಲ. ಯಾಕೆಂದ್ರೆ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ. ಅವ ಹೇಳ್ದ, ಅಪ್ಪ ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತ ಹೇಳಿದ. ನೀನೇನು ಹೇಳಿದಿ? ಕಿಂಬಲಂ, ನನಗೆ ಬಲ ಯಾರು ಅಂತ ಕೇಳಿದಿ, ಬೆಂಬಲ ಯಾರು ಅಂತ ಕೇಳಿದಿ, ಬೆನ್ನ ಹಿಂದೆ ಬಲ ಕೊಡೋರು ಯಾರು ಅಂತ ಕೇಳಿದಿ. ಅಪ್ಪ ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತ ಹೇಳಿದ. ಕಿಂಬಲಂ ಅಂತ ನೀನು ಹೇಳಿದೆಯಲ್ವಾ, ಯಾರು ಬಲ ಅಂತ, ಆ ಶಬ್ದನೇ ನಿನಗೆ ಉತ್ತರ ಕೊಡುತ್ತೆ ಅಂತ ಹೇಳುತ್ತೆ. ಏನು ಪ್ರಶ್ನೆ ಹಿರಣ್ಯಕಶಿಪುವಿನದ್ದು? ಕಿಂಬಲಂ, ನಿನಗೆ ಯಾರು ಬಲ ಅಂತ ಕೇಳಿದ. ಪ್ರಹ್ಲಾದ ಹೇಳಿದ, ನನಗೆ ಕಿಂಬಲಂ, ಭಗವಂತನೇ ನನಗೆ ಬಲ ಅಂತ ಹೇಳಿದ. ಕಿಂ ಅಂದರೆ ಭಗವಂತನ ಹೆಸರು. 1000 ನಾಮದಲ್ಲಿ ಒಂದು ನಾಮ. ಏಕಃ ನೈಕಃ ಸವಾಹ ಕಹ ಕಿಂ ಅಂತ ಭಗವಂತನ ಹೆಸರು. ಆನಂದಮಯನಾದ ದೇವರನ್ನು ಕಿಂ ಅಂತ ಕರೀತಾರೆ. ಕಿಂ ಬಲಂ ಅಂದರೆ ಆ 1000 ನಾಮದಿಂದ ಪ್ರತಿಪಾದ್ಯನಾದ, ಕಿಂ ಎಂಬ ಶಬ್ದದಿಂದ ಸ್ತುತ್ಯನಾದ ಭಗವಂತನೇ ನನಗೆ ಬಲ ಅಂತ ಪ್ರಹ್ಲಾದರಾಜರು ಅವನಿಗೆ ಉತ್ತರ ಕೊಟ್ಟರು. ಅರ್ಥ ಆಗಬೇಕಲ್ಲ, ಪ್ರಹ್ಲಾದರಾಜರು ಬಿಡಿಸಿದರು. ಹೇಗೆ ಬಿಡಿಸ್ತಾರೆ? ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶಂ. ಹಿರಣ್ಯಕಶಿಪು ಕೇಳಿದ ಪ್ರಹ್ಲಾದನ ಹತ್ರ, ನಿನಗೆ ಯಾರು ಬಲ ಅಂತ. ಪ್ರಹ್ಲಾದ ಸುಮ್ಮನೆ ಕೊಡ್ತಾನ, ಅಪ್ಪ ನನಗೆ ಬಿಡು, ನನ್ನ ಎದುರಲ್ಲಿ ನಿನಗೆ ಬಲ ಯಾರು ಅಂತ ಕೇಳಬೇಕಾದ್ರೆ ನಿನಗೆ ಯಾರು ಬಲ ಅಂತ ಕೇಳಿದ. ಇಷ್ಟು ಮಾತಾಡಬೇಕಾದ್ರೆ ಅಂದ್ರೆ ದೇವರ ಅನುಗ್ರಹ ಪಡೆದವ, ನನ್ನ ಬೆನ್ನ ಹಿಂದೆ ದೇವರಿದ್ದಾರೆ, ಇಂತಹ ದೇವರ ಕೈಯಲ್ಲಿ ಆಡುವ ಕೂಸು ಇದು. ಇದಕ್ಕೆ ಯಾರು ಬಲ ಅಂತ ಕೇಳಬೇಕಾದ್ರೆ ಆ ಸರ್ವಜ್ಞನಾದ ಸರ್ವವ್ಯಾಪ್ತನಾದ ದೇವರ ಮುಂದೆ ನಿನಗೆ ಯಾರು ಬಲ ಅಂತ ಕೇಳಬೇಕಾದ್ರೆ ಅಪ್ಪ ನಿನಗೆ ಯಾರು ಬಲ ಅಂತ ಕೇಳಿದ. ಹಿರಣ್ಯಕಶಿಪುವಿಗೆ ಅನಿಸ್ತು, ಎಷ್ಟು ಸೊಕ್ಕು ಇದಕ್ಕೆ ಅಂತ ಮಾತಾಡಲಿಲ್ಲ. ಮೂಕತ್ವ ನಿಧಾನ ಭಾಷ, ಅಪ್ಪ ತೆಪ್ಪಗೆ ಕೂತ ಅಂತ. ಪ್ರಹ್ಲಾದರಾಜರು ಹೇಳಿದರು, ಅಪ್ಪ ನಾನು ಉತ್ತರ ಕೊಡ್ತೇನೆ ಅಂತ. ಏನು ಉತ್ತರ? ಸವೈ ಬಲಂ ಬಲಿನಾಂಚಾಪರೇಶ. ಅಪ್ಪ
ನಿನಗೆ ಯಾರು ಇಂತಹ ಒರಟು ಮಾತಾಡಲಿಕ್ಕೆ ಬಲ ತುಂಬಿದ್ನೋ ಅದೇ ಭಗವಂತ, ಹಾಗೆ ಪ್ರತ್ಯುತ್ತರ ಕೊಡಲಿಕ್ಕೆ ಬಲ ತುಂಬಿದವ ಅದೇ ಭಗವಂತ ನನಗೆ ಅಂತ ಪ್ರಹ್ಲಾದ ರಾಜ ಉತ್ತರ ಕೊಡ್ತಾನೆ. ಸವೈ ಬಲಂ, ನಿನ್ನಲ್ಲಿ ಕೂತು ಈ ಆಕ್ಷೇಪವನ್ನು ಮಾಡಿಸಿದ, ಮೂಢ ಅಂತ ಬೈದ, ನನ್ನಲ್ಲಿ ಕೂತು ನನಗೆ ಬಲ ತುಂಬಿಸಿ ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಅಂತ ಬಲ ತುಂಬಿದವ ಭಗವಂತ, ನಿನಗೂ ಬಲ ತುಂಬಿದವ ಅವ, ನನಗೂ ಬಲ ತುಂಬಿದವ ಅವ ಅಂತ ಅಪ್ಪನನ್ನು ಮೌನಿಯನ್ನಾಗಿ ಮಾಡಿದ ಭಾಷೆ ಉಳ್ಳವ ಪ್ರಹ್ಲಾದರಾಜರು ಅಂತ ಅಪ್ಪಣಾಚಾರ್ಯರು ಗುರುಸ್ತೋತ್ರದಲ್ಲಿ ಇದನ್ನು ಸ್ತೋತ್ರ ಮಾಡಿದ್ದಾರೆ. ಪ್ರತ್ಯರ್ಥಿ ಮೂಕತ್ವ, ಹಿರಣ್ಯಕಶಿಪುವನ್ನೇ, ಪ್ರತ್ಯರ್ಥಿ ಬೇರೆ ಯಾರು ಇಲ್ಲ, ಅವನ ಎದುರಿನಲ್ಲಿ ನಿಂತು ವಿರುದ್ಧವಾದ ಆಸೆ ಪಟ್ಟ ಹಿರಣ್ಯಕಶಿಪು ಮೂಕನೂ ಆಗ್ತಾನೆ. ಹೇಗೆ ಗೊತ್ತಾಯ್ತು ನಿಮಗೆ ಮೂಕ ಅಂತ? ಯಾವಾಗಲೂ ಹಾಗೇನೆ, ಮೊದಲು ಬಾಯಲ್ಲಿ ಜಗಳ, ಆಮೇಲೆ ಬಾಯಲ್ಲಿ ಮಾತಾಡ್ಲಿಕ್ಕಾಗಿಲ್ಲ ಅಂದ್ರೆ ಕೈಯಲ್ಲಿ ಜಗಳ. ನಮ್ದೆಲ್ಲ ಹಾಗೆ ನೋಡಿ, ನೀನು ಹಾಗೆ ಮತ್ತೆ ಹೊಡೆಯುವುದು. ಹಿರಣ್ಯಕಶಿಪು ಬಾಯಲ್ಲಿ ಉತ್ತರಿಸಲಿಕ್ಕಾಗಲಿಲ್ಲ ಪ್ರಹ್ಲಾದರಾಜರ ಆ ಉತ್ತರದ ಮುಂದೆ. ಏನು ಮಾಡಿದ? ಅವ ಹೇಳಿದ, ಕಾಯಾತ್ ಶಿರಾಹ ಹರಾಮಿತೆ ಅಂತ ಹೇಳಿದ, ನಿನ್ನ ಕತ್ತು ಕತ್ತರಿಸ್ತೇನೆ. ಇದು ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ ಪ್ರಹ್ಲಾದರಾಜರು ಮಾತಾಡುವ ಆ ಅಪೂರ್ವವಾದ ಸನ್ನಿವೇಶ ಶ್ರೀಮದ್ ಭಾಗವತಲ್ಲಿ ನಾವು ನೋಡಬೇಕು. ಆ ಪ್ರಶ್ನೋತ್ತರಗಳು, ಅದಕ್ಕೆ ಪ್ರಹ್ಲಾದರಾಜರು ಕೊಡುವ ಉತ್ತರ. ಅವ ಕೇಳ್ತಾನೆ, ದೇವರು ಎಲ್ಲ ಕಡೆ ಇದ್ರೆ ಯಾಕೆ ಕಾಣಿಸುವುದಿಲ್ಲ ಅಂತ. ಅವಾಗ ಪ್ರಹ್ಲಾದರಾಜರು ಸ್ತಂಭೆ ಕಸ್ಮಾನ್ ಅದೃಶ್ಯತೆ ಅಂತ ಕೇಳ್ತಾನೆ ಹಿರಣ್ಯಕಶಿಪು. ಪ್ರಹ್ಲಾದರಾಜರು ಹೇಳ್ತಾರೆ, ಕಸ್ಮಾತ್ ಸ್ತಂಭೆ ಏನದೃಶ್ಯತೆ, ಅವನ ಪ್ರಶ್ನೆಯನ್ನು ಅವರಿಗೆ ಇಡ್ತಾರೆ. ಹಿರಣ್ಯಕಶಿಪು ಕೇಳಿದ, ಯಾಕೆ ಕಾಣಿಸುವುದಿಲ್ಲ ಅಂತ. ಪ್ರಹ್ಲಾದರಾಜರು ಹೇಳಿದ್ರು, ಯಾಕೆ ಕಾಣಿಸುವುದಿಲ್ಲ? ಅದೇ ಉತ್ತರ ಕಾಣಿಸ್ತಾರೆ ಇವರಿಗೆ. ಅಲ್ವಾ, ರಾಯರು ಯಾಕೆ ಕಾಣಿಸುವುದಿಲ್ಲ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೇನೆ, ಯಾಕೆ ಕಾಣಿಸುವುದಿಲ್ಲ? ನಿಮಗೆ ಕಣ್ಣಲ್ಲಿ ದೋಷ ಅಂತ ಹೇಳಬೇಕಷ್ಟೇ, ನನಗೆ ಕಾಣಿಸ್ತದೆ. ಹಿರಣ್ಯಕಶಿಪುವಿನ ಪ್ರಶ್ನೆಗೆ ಪ್ರಹ್ಲಾದರಾಜರು ಉತ್ತರ ಕೊಡ್ತಾರೆ, ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅಂತ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದ್ರು, ಸ್ತಂಭೇನ ಕಸ್ಮಾತ್ ದೃಶ್ಯತೆ, ನೀನು ಅಹಂಕಾರಿ ಸೊಕ್ಕಿನವ, ಕಸ್ಮಾತ್ ದೃಶ್ಯತೆ, ನಿನಗೆ ಕಾಣಿಸುವುದಿಲ್ಲ ಅಂತ. ನನಗೆ ಕಾಣಿಸ್ತದೆ ಅಂತ. ಹೀಗೆ ಅಪ್ಪನನ್ನು ಮೌನಿಯನ್ನಾಗಿ ಮಾಡಿದ, ನಿರುತ್ತರನನ್ನಾಗಿ ಮಾಡಿದ, ಪ್ರತ್ಯರ್ಥಿಗೆ ಮೂಕತ್ವವನ್ನು ತಂದುಕೊಡುವ ಅದ್ಭುತವಾದ ಮಾತುಗಾರಿಕೆ ನಾವು ಪ್ರಹ್ಲಾದರಾಜರಲ್ಲಿ ನಾವು ಕಾಣಿಸ್ತೇವೆ. ಹುಟ್ಟು ವಿದ್ಯಾವಂತರು ಪ್ರಹ್ಲಾದರಾಜರು ಅಂತ. ಪ್ರತ್ಯರ್ಥಿ ಮೂಕತ್ವಕ್ಕೆ ನಿಧಾನ ಕಾರಣವಾದ ಒಳ್ಳೆಯ ವಾಗ್ವೈಖರಿ ಪ್ರಹ್ಲಾದರಾಜರಲ್ಲಿ. ವ್ಯಾಸರಾಜರ ಚಂದ್ರಿಕೆ ಓದಬೇಕು ನಾವು, ಎಷ್ಟು ಅದ್ಭುತ ಇದೆ. ಅವರು ಪ್ರಾರಂಭ ಮಾಡುವುದೇ ಹಾಗೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್. ಅವ್ರು ಹೇಳ್ತಾರೆ, ನನ್ನ ಈ ಗ್ರಂಥದಲ್ಲಿ ನೀವು ಏನು ಹೇಳಿದ್ದೀರಿ ಅದನ್ನು ನಾನು ಪ್ರಸ್ತುತಪಡಿಸ್ತೇನೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಈ ಸೂತ್ರಕ್ಕೆ ಅರ್ಥ ಅದೆಲ್ಲ ಮುಂದೆ ಇಡ್ತೇನೆ. ನಮ್ದು ಆಚಾರ್ಯರು ಹೇಳಿದ ಅರ್ಥ, ನನ್ನ ಅರ್ಥ ಅದನ್ನೂ ಮುಂದಿಡ್ತೇನೆ. ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್, ಸ್ವೀಯ ಪಕ್ಷ ಅನ್ಯ ಪಕ್ಷ ಎರಡನ್ನೂ ನಾನು ಉದಾಹರಿಸ್ತೇನೆ. ಈ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಪರಪಕ್ಷದವರು ಏನು ಹೇಳ್ತಾರೆ ಅಂತಲೇ ಗೊತ್ತಿಲ್ಲ, ನಾವು ಖಂಡನೆ ಮಾಡ್ತಾನೇ ಇರ್ತೇವೆ. ಅದು ಏನು ಖಂಡನೆ ಅಂತಂದ್ರೆ, ಒರಳಲ್ಲಿ ಗುದ್ದುತ್ತಲೇ ಇರ್ತೇವೆ, ಅದು ಕೆಳಭಾಗದಲ್ಲಿ ಉದ್ದು ಇಲ್ಲ, ಹೆಸರು ಬೇಳೆನೂ ಇಲ್ಲ, ಗುದ್ದುದು ಮಾತ್ರ, ಏನಿಲ್ಲ. ವ್ಯಾಸರಾಜರು ಹಾಗಲ್ಲ, ಅಡಿಯಲ್ಲಿ ಹೆಸರು ಬೇಳೆ, ಅಡಿಯಲ್ಲಿ ಉದ್ದು ಎಲ್ಲ ಹಾಕಿ ಅದನ್ನು ಗುದ್ದಿದ್ದಾರೆ ವ್ಯಾಸರಾಜರು. ಗುದ್ದುವ ಶಕ್ತಿ ಇದ್ರೆ ಅದು ವ್ಯಾಸರಾಜರಿಗೆ ಮಾತ್ರ. ಯಾವುದು ಮಾಯಾವಾದಿಗಳ ಮತ, ಆ ಪೂರ್ತಿ ಭಾಷ್ಯವನ್ನು ಅನುವಾದ ಮಾಡ್ತಾರೆ. ಎಂತಹ ಸಾಮರ್ಥ್ಯ ನಾವು ನೋಡಬೇಕು ವ್ಯಾಸರಾಜರ ವೈಭವ. ಅವರು ಪುಟಗಟ್ಟಲೆ ಬರೀತಾರೆ ಶಂಕರ ಭಾಷ್ಯ. ನೀವು ನೋಡಿ, ನೀವು ತೆಗೆದು ಶಂಕರ ಭಾಷ್ಯ ಪುಟಗಟ್ಟಲೆ ಬರೀತಾರೆ. ವ್ಯಾಸರಾಜರದು ಆ ಜಿಷ್ಟು ತೆಗೆಯುವ ಕ್ರಮ, ಒಂದೇ ಒಂದು ವಾಕ್ಯ ಅವರು ಚಂದ್ರಿಕಾದಲ್ಲಿ ಬರೀತಾರೆ. ಹೀಗೆ ಕೇಚಿತ್ತು ಅನ್ಯೇತು, ಅನ್ಯೇತು ಅಂದ್ರೆ ಮಾಯಾವಾದಿಗಳು, ಒಂದೇ ವಾಕ್ಯದಲ್ಲಿ ಅನ್ನಿಸ್ತಾರೆ. ನಿಮಗೆ ಇಡೀ ಶಂಕರ ಭಾಷ್ಯ ಓದಿದ್ರೆ ಅರ್ಥ ಆಗುವುದಿಲ್ಲ. ವ್ಯಾಸರಾಜರ ಒಂದು ವಾಕ್ಯ, ಆ ಜಿಷ್ಟು ತೆಗೆಯುವ ವಾಕ್ಯ ಓದಿ ನೀವು ಶಂಕರ ಭಾಷ್ಯ ಓದಿ, ಪರ್ಫೆಕ್ಟ್ ಆಗಿ ಶಂಕರ ಭಾಷ್ಯ ಅರ್ಥ ಆಗುತ್ತೆ. ಇದು ವ್ಯಾಸರಾಜರ ಬೋಧನೆಯ ಕ್ರಮ. ಈ ಕೆಲವರು ನೋಡಿ ಪೇಪರ್ ಓದ್ತಲೇ ಇರ್ತಾರೆ, ಏನು ಹೇಳ್ತದ್ದು ಗೊತ್ತೇ ಇಲ್ಲ. ಕೆಲವರು ನೋಡಿ ಅದರಲ್ಲಿ ಒಂದು ವಾಕ್ಯ ತೆಗೆದು ಅದನ್ನು ತೋರಿಸ್ತಾರೆ, ಇಡೀ ಜಿಷ್ಟು ಗೊತ್ತಾಗಿ ಬಿಡುತ್ತೆ. ಇದು ವ್ಯಾಸರಾಜರ ವೈಭವ. ಅಂದರೆ ಪರಗ್ರಂಥವನ್ನು ಹೇಗೆ ಓದಬೇಕು, ಅಲ್ಲಿ ಯಾವ ವಾಕ್ಯ ಅಲ್ಲಿ ಮುಖ್ಯ, ಹಿಂದೆ ಮುಂದೆ ಅರ್ಥ ಆಗುವಂತಹದ್ದು ಅಂತ. ಹಾಗೆ ರಾಮಾನುಜಿಯ ಭಾಷ್ಯ, ಶ್ರೀಭಾಷ್ಯ ಅದನ್ನು ತಂದು ಇಲ್ಲಿ ಜೋಡಿಸಿ ಹೇಳ್ತಾರೆ. ಎರಡು ಪಕ್ಷಗಳು, ಅನ್ಯ ಪಕ್ಷಗಳು, ಅದನ್ನು ಪೂರ್ತಿ ಅನುವಾದ ಮಾಡ್ತಾರೆ. ಅನುವಾದ ಅಂದರೆ ಪುಟಗಟ್ಟಲೆ ಅಲ್ಲ, ಒಂದೊಂದು ವಾಕ್ಯ, ಒಂದೂವರೆ ವಾಕ್ಯ ಅಷ್ಟೇ. ಇಡೀ ಅವರ ಮತವನ್ನು ಅನುವಾದ ಮಾಡಿ ಕೊನೆಗೆ ಅದಕ್ಕೆ ದೋಷ ಹೇಳ್ತಾರೆ. ಹೇಳ್ತಾರೆ ಅವರು, ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾನ್ ಕುರುವಂತು ಸೂರಯ, ಚಾಲೆಂಜ್ ಮಾಡಿದ್ದಾರೆ.
ಅವರ ಪಕ್ಷವನ್ನು ಇಲ್ಲಿ ಅನುವಾದ ಮಾಡಿದ್ದೇನೆ, ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ, ತಾಕತ್ತಿದ್ರೆ ನನ್ನ ಪಕ್ಷವನ್ನು ಖಂಡನೆ ಮಾಡಿ ಅಂತ ಹೇಳುವ ಎದೆಗಾರಿಕೆ ಇದ್ರೆ ಅದು ವ್ಯಾಸರಾಜರಿಗೆ ಮಾತ್ರ ಇರುವಂತಹದ್ದು. ಯಾರು ಉತ್ತರ ಕೊಡಬೇಕು? ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ. ಪ್ರತ್ಯರ್ಥಿಗಳು ಅಂದರೆ ಎರಡು ಮುಖ್ಯವಾಗಿರತಕ್ಕಂತಹ ಭಾಷೆ, 21 ಭಾಷ್ಯಗಳಲ್ಲಿ ಪ್ರಧಾನವಾದ ಭಾಷ್ಯ ಎರಡು, ಒಂದು ರಾಮಾನುಜಿಯರದು, ಒಂದು ಶಂಕರ ಭಾಷ್ಯ. ಎರಡನ್ನೂ ಅನುವಾದ ಮಾಡಿ ಮೂಕತ್ವ, ಅವರಿಗೆ ಏನು ಉತ್ತರ ಕೊಡಲಿಕ್ಕಾಗುವುದಿಲ್ಲ. ಯಾಕಂದರೆ ನಾದ್ಯ ನದ್ವಿತೀಯ ಏನೆಲ್ಲ ಹೇಳಬಹುದೋ ಅಷ್ಟನ್ನೆಲ್ಲ ಅದನ್ನು ಪ್ರಸ್ತುತಪಡಿಸಿ ನಿರಾಕರಣೆ ಮಾಡಿ ವಿಧಾಂಕುರುವಂತು ಸೂರಯ ಅಂತ ಹೇಳ್ತಾರೆ. ಇದು ವಿದ್ವಾಂಸರಿಗೆ ಸವಾಲು, ಚಾಲೆಂಜ್. ಯಾರು ಯಾವಾಗ ಬೇಕಾದರೂ ಬನ್ನಿ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿದ ದಿಟ್ಟ ಧೀರರು ಅದು ವ್ಯಾಸರಾಜರು. ಅದನ್ನು ಗುರುಸ್ತೋತ್ರಕಾರರು ಹೇಳ್ತಾರೆ. ಪ್ರತ್ಯರ್ಥಿ ಮೂಕತ್ವ, ಪ್ರತ್ಯರ್ಥಿಗಳು ಅಂದರೆ ಮಾಯಾವಾದಿಗಳು ಇರ್ಬೋದು, ರಾಮಾನುಜಿಯರು ಇರ್ಬೋದು, ಬೇರೆ ಬೇರೆ ಪಕ್ಷದವರು ಇರಬಹುದು. ಪ್ರತ್ಯರ್ಥಿ ಮೂಕತ್ವ, ಅವರಿಗೆ ಮೂಕತ್ವವನ್ನು ತಂದುಕೊಟ್ಟ, ಮೌನವನ್ನು ತಂದುಕೊಟ್ಟ ಭಾಷೆ ಅದು ವ್ಯಾಸರಾಜರ ಭಾಷೆ, ಚಂದ್ರಿಕೆಯ ಭಾಷೆ. ನೋಡಿ, ವ್ಯಾಸರಾಜರದು ಒಂದು ತುಂಟತನ, ಕೃಷ್ಣನ ಹಾಗೆ ಕೃಷ್ಣನ ಉಪಾಸಕರದ್ದು ತುಂಟತನ. ಇಡೀ ಚಂದ್ರಿಕೆ ಬರಿಬಾರದ 4 ಅಧ್ಯಾಯಕ್ಕೂ ಪುಣ್ಯಾತ್ಮ ಬರದೇ ಇಲ್ಲ, 2 ಅಧ್ಯಾಯಕ್ಕೆ ಬರೆದತ್ತು. ಹಾಗೆ 3ನೇ ಅಧ್ಯಾಯ 4ನೇ ಅಧ್ಯಾಯ ನೀವು ಬರೀರಿ ಅಂತ ಬಿಟ್ಟುಕೊಟ್ರು. ಮತ್ತೊಂದು ಚಂದ್ರಿಕೆ ಬರಲಿಲ್ಲ ಅಂತಂದ್ರೆ ವ್ಯಾಸರಾಜರ ಸಾಮರ್ಥ್ಯ ಅದು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ವಿಧಾಂಕುರುವಂತು ಸೂರಯ ಅಂತ ಚಾಲೆಂಜ್ ಮಾಡಿದ ಜ್ಞಾನಿಗಳು ವ್ಯಾಸರಾಜರು. ಪ್ರತ್ಯರ್ಥಿ ವ್ಯಾಸರಾಜರ ಬಿಟ್ಬಿಡಿ, ಚಂದ್ರಿಕಾ ಓದಿದ್ರೆ ಸಾಕು, ಅದು ತಲೆಯಲ್ಲಿ ಇಟ್ಟುಕೊಂಡ್ರೆ ಸಾಕು. ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ನಾವು ಇವತ್ತು ಉತ್ತರ ಕೊಡುವ ಹಾಗೆ ಮಾಡಿದ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷತ್ವವನ್ನು ತಂದುಕೊಡುವ ಜ್ಞಾನ ವೈಖರಿ ಅದು ವ್ಯಾಸರಾಜರತ್ತು. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ. ನಾವು ರಾಯರತ್ರ ಬಂದರೆ ರಾಯರ ವೈಭವ ಏನು? ವ್ಯಾಸರಾಜರು ಅಲ್ಲಿವರೆಗೆ ಬೆಳೆದು ಬಂದ ಬೇರೆ ಬೇರೆ ಮತಗಳನ್ನು ವಿಶ್ಲೇಷಣೆ ಮಾಡಿದರು. ರಾಯರು ಚಂದ್ರಿಕಾಕ್ಕೆ ಪ್ರಕಾಶ ಅಂತ ವ್ಯಾಖ್ಯಾನ ಬರೆದಿದ್ದಾರೆ, ರಾಯರು ಪರಿಮಳ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಒಳ್ಳೆಯ ಗ್ರಂಥನೇ, ಕೆಟ್ಟ ಅಂತ. ಆದರೆ ಪರಿಮಳ ಗ್ರಂಥ ಏನು ಅಂದರೆ ಎಲ್ಲಿ ಅರ್ಥ ಆಗುವುದಿಲ್ಲ ಅಲ್ಲಿ. ಸುಧಾ ಓದಬೇಕಾದ್ರೆ ನಮಗೆ ಎಲ್ಲಿ ಅರ್ಥ ಆಗುವುದಿಲ್ಲ, ರಾಯರು ಅಲ್ಲಿ ಅನುಗ್ರಹ ಮಾಡ್ತಾರೆ, ಅಲ್ಲಿ ನೋಡಿದರೆ ಸಿಗುತ್ತೆ ಅಲ್ಲಿ. ಅಷ್ಟೇ ಹೊರತು ಅದಕ್ಕಿಂತ ವಿಶೇಷವಾದ ಪ್ರಬಂಧ ಮಂಡನೆ ಮಾಡಲಿಲ್ಲ. ರಾಯರ ಬುದ್ಧಿಯ ವೈಭವ ನಾವು ನೋಡಬೇಕು. ಚಂದ್ರಿಕಾಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ, ಪ್ರಕಾಶ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಚಂದ್ರಿಕೆಯ ಬಗ್ಗೆ ಇರತಕ್ಕ ಮೀಮಾಂಸಾದ ನಿರೂಪಣೆ ಎಲ್ಲ ಮಾಡ್ತಾರೆ ಅದರಲ್ಲಿ. ಅಂದರೆ ಚತುಶಾಸ್ತ್ರ ಪಾಂಡಿತ್ಯ ಬೇಕು ಚಂದ್ರಿಕಾ ಓದಬೇಕಾದ್ರೆ, ರಾಯರಿಗೆ ಅದಿತ್ತು. ಹಾಗಾಗಿ ಮೀಮಾಂಸಾಶಾಸ್ತ್ರ, ವ್ಯಾಕರಣಶಾಸ್ತ್ರ ಅದೆಲ್ಲ ವಿಸ್ತೃತವಾಗಿ ಅನುವಾದ ಮಾಡಿ ಚಂದ್ರಿಕೆಯ ಅರ್ಥವನ್ನು ಮೊದಲು ಹೇಳುತ್ತಾರೆ. ಅದರ ನಂತರ ಅವರದ್ದೇ ಒಂದು ವೈಶಿಷ್ಟ್ಯ, ಬೇರೆ ಬೇರೆ ಮತಗಳು ವ್ಯಾಸರಾಜರ ಮೇಲೆ ಬೆಳೆದು ಬಂತು. ಅದಕ್ಕೆ ರಾಯರ ಕಾಲದ ತನಕ ಸುಮಾರು 150-200 ವರ್ಷಗಳ ತನಕ ಯಾರೂ ಉತ್ತರ ಕೊಡಲಿಲ್ಲ. ಅದನ್ನೆಲ್ಲ ರಾಯರು ಅನುವಾದ ಮಾಡಿದ್ದಾರೆ, ಮಾಡಿ ಅದಕ್ಕೆ ಖಂಡನೆ ಮಾಡಿದ್ದಾರೆ. ಅದ್ಭುತವಾದ ಖಂಡನೆ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ. ಪ್ರತ್ಯರ್ಥಿಗಳೂ ಕೂಡ ಮುಖೀಭಾವ ಪಡೆಯುವ ರೀತಿಯಲ್ಲಿ ಮಾತುಗಾರಿಕೆ ರಾಯರ್ದು. ಅದು ನಾವು ನೋಡಬೇಕಾದ್ರೆ ಚಂದ್ರಿಕಾ ಪ್ರಕಾಶಕ್ಕೆ ನಾವು ಬರಬೇಕು. ಬಹಳ ಅದ್ಭುತವಾದ ಸಾಮರ್ಥ್ಯ ಅದು ರಾಯರದ್ದು. ಹೀಗೆ ವಿರೋಧಿಗಳು ಅಂದರೆ ಯಾರು ರಾಯರಿಗೆ ವಿರೋಧಿಗಳು? ರಾಯರಿಗೆ ವಿರೋಧಿಗಳು ಬೇರೆ ಯಾರೂ ಇಲ್ಲ. ಯಾರು ಭಗವಂತನ ವಿರೋಧಿಗಳು, ಯಾರು ವಾಯುದೇವರ ವಿರೋಧಿಗಳು, ಭಗವಂತನ ಗುಣ ಪೂರ್ಣತೆಗೆ ವಿರೋಧಿಗಳು, ಭಗವಂತನ ದೋಷ ದೂರತ್ವವನ್ನು ಯಾರು ವಿರೋಧಿಸ್ತಾರೆ ಅವರೇ ರಾಯರ ವಿರೋಧಿಗಳು. ಬೇರೆ ವಿರೋಧಿಗಳು ರಾಯರಿಗೆ ಇಲ್ಲ. ಇದು ಗುಣ ಹೊರತು ದೋಷ ಅಲ್ಲ ಅಂತ. ಕೆಲವರು ಇರ್ತಾರೆ, ದೇವರಿಗೆ ಬೈತಾರೆ, ಬೈಲಿ ಬಿಡಿ ಅಂತ ಹೇಳ್ತಾರೆ, ಅದು ದೌರ್ಬಲ್ಯ. ಅದು ಅಪ್ಪಮ್ಮನಿಗೆ ಬೈದರೆ ಸುಮ್ಮನೆ ಕೊಡ್ತಾರೆ ಅಂದರೆ ಮಕ್ಕಳು ಅಂತ ಹೇಳಲಿಕ್ಕೆ ಸಾಧ್ಯನಾ? ನಮ್ದು ಕೆಚ್ಚದೆ ಯಾವಾಗ ಬರಬೇಕು? ಅಪ್ಪಮ್ಮನಿಗೆ ಬೈದರೆ ಸುಮ್ಮನೆ ಕೊಡು ಅಂತ ಹೇಳುವ ಎದೆಗಾರಿಕೆ ನಮಗೆ ಬೇಕು. ನಮಗೆ ಅಪ್ಪ ಅಮ್ಮ, ರಾಯರಿಗೆ ಅಪ್ಪ ಅಮ್ಮ ಅಂದರೆ ಭಗವಂತ, ಗುರುಗಳು ಅಂದರೆ ವಾಯುದೇವರು. ಅವರನ್ನು ಯಾರಾದರೂ ಕೆಣಕಿದ್ರೆ ಅವರನ್ನು ಬಿಡುವವರು ಅಲ್ಲ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷರು ಅದು ರಾಯರು ಅಂತ ಅವರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದಾಗ ನಮಗೆ ಸ್ಫುಟವಾಗಿ ಗೊತ್ತಾಗುತ್ತೆ. ಮೂಲ ಅರ್ಥ ಮಾಡಲಿಕ್ಕೆ ಬೇಕಾದಷ್ಟು ಗ್ರಂಥ ಬರೆದ ರಾಯರು ಪ್ರತ್ಯರ್ಥಿಗಳ ನಿರಾಕರಣೆಗೋಸ್ಕರನೇ ಪ್ರತ್ಯೇಕ ಗ್ರಂಥ ಮಾಡದೆ ಹೋದರೂ ಚಂದ್ರಿಕಾ ಪ್ರಕಾಶದಂತಹ ಅಪೂರ್ವ ಗ್ರಂಥವನ್ನು ಕೊಟ್ಟು ಮಾಡಿದ ಪರಮೋಪಕಾರ ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಸಾರಸ್ವತ ಪ್ರಪಂಚ ರಾಯರಿಗೆ ಚಿರಋಣಿಯಾಗಿ ಇರ್ತದೆ ಅಂತ ಹೇಳ್ತಾರೆ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ. ಇನ್ನೊಂದು ಭಾಷಾ ಎಂಬ ಶಬ್ದಕ್ಕೆ ಸರಸ್ವತಿ ಅಂತ ಒಂದು ಅರ್ಥ ಇದೆ. ಬ್ರಾಹ್ಮೀತು ಭಾರತೀ ಭಾಷಾ ಗೀಹಿ ವಾಣಿ ಸರಸ್ವತಿ ಅಂತ. ರಾಯರಿಗೆ ಇಂತಹ ಮೂಕತ್ವವನ್ನು ಕೊಡುವ ಸಾಮರ್ಥ್ಯ ಎಲ್ಲಿಂದ ಬಂತು?
ಪ್ರತ್ಯರ್ಥಿಗಳೂ ಮುಖೀಭೂತರಾಗಬೇಕು. ಆ ರೀತಿ ಮಾಡುವ ಸಾಮರ್ಥ್ಯ ರಾಯರಿಗೆ ಎಲ್ಲಿಂದ ಬಂತು? ಭಾಷಾ ಯಸ್ಯ ಸಹ ಪ್ರತ್ಯರ್ಥಿ ಮೂಕತ್ವ ನಿಧಾನಂ. ಭಾಷಾ ಅಂದರೆ ಸರಸ್ವತಿ, ಯಸ್ಯ ವಾಚಿ ಅಸ್ತಿ ಅಂತ. ಅಂದರೆ ಪ್ರತ್ಯರ್ಥಿಗಳಿಗೂ ಮೂಕತ್ವವನ್ನು ತಂದುಕೊಡುವ ಆ ವಿದ್ಯಾದೇವತೆ ಸರಸ್ವತಿ ರಾಯರ ನಾಲಗೆಯಲ್ಲಿ ನಿರಂತರ ನೃತ್ಯ ಮಾಡ್ತಾ ಇದ್ದಾಳೆ. ಆದ್ದರಿಂದ ಪ್ರತ್ಯರ್ಥಿಗಳು ಸೋಲ್ಲೇಬೇಕು ಅಂತ ಅದರ ಗುರುಸ್ತೋತ್ರಕಾರರು ಚಿಂತನೆ ಮಾಡ್ತಾರೆ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಾ ಅಂತ ಅದಕ್ಕೆ ಇನ್ನೊಂದು ಮುಖ ಇದೆ. ಅಂದರೆ ವಾಕ್ಯಾರ್ಥದಲ್ಲಿ ಎಲ್ಲರನ್ನೂ ಸೋಲಿಸ್ತಾರೆ ಅಂತ ಒಂದು ಮುಖ. ಇನ್ನೊಂದು ಮುಖ ಪ್ರತ್ಯರ್ಥಿ ಅಂತ. ಯೇ ಅರ್ಥಯಂತೆ ತೇ ಸರ್ವೇ ಪ್ರತ್ಯರ್ಥಿನಃ. ರಾಯರ ಮುಂದೆ ಬಂದು ಅರ್ಥಯಂತೆ ಅಂತ ಬೇಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ರಾಯರೇ ಅದು ಕೊಡಿ, ಅದು ಕೊಡಿ, ಅದು ಕೊಡಿ ಅಂತ. ಅರ್ಥಿನಃ, ಪ್ರತಿ ಅರ್ಥಿನಃ. ಎಷ್ಟು ಜನ ಅರ್ಥಿಗಳು ಬರ್ತಾರೆ, ರಾಯರು ಇದು ಪುರ್ಸೋತಿಲ್ಲ, ಕಳಿಸಿಕೊಡೋದಿಲ್ಲ. ಮ್ಯಾನೇಜರ್ ಹತ್ರ ಮಾತಾಡು, ಕಳಿಸಿಕೊಡೋದಿಲ್ಲ. ನಾವೆಲ್ಲ ಹಾಗೆ, ನಮಗೆ ಸುಮ್ಮನೆ ಆಗುವುದಿಲ್ಲ ಅಂತಂದ್ರೆ ಮ್ಯಾನೇಜರ್ ಹತ್ರ ಮಾತಾಡು ಅಂದರೆ ಕೊಡುವುದಿಲ್ಲ ಅಂತ ಅರ್ಥ. ಅದಕ್ಕೆ ರಾಯರು ಎಂದೂ ಕೂಡ ಅವರ ಮುಂದೆ ಕೈಚಾಚಿ ರಾಯರೇ ನೀವು ಗತಿ ಅಂತ ರಾಯರ ಮುಂದೆ ಪ್ರಾರ್ಥನೆ ಮಾಡಿದರೆ ಅಂತಹ ಅರ್ಥಿಗಳು ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ. ಪ್ರತಿ ಅರ್ಥಿನಃ ಎಷ್ಟೆಷ್ಟು ಪ್ರಾರ್ಥನೆ ಮಾಡುವವರು ಬಂದಿದ್ದಾರೆ. ರಾಯರ ಮುಂಭಾಗದಲ್ಲಿ ಬಂದರೆ ಎಲ್ಲವನ್ನೂ ದೋಚಿಕೊಂಡು ಹೋಗ್ತಾರೆ. ರಾಯರು ಎಷ್ಟು ಕೊಡ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಕೊಡ್ತೇವೆ ಅಂತ ಇಟ್ಟುಕೊಳ್ಳಿ. ಕೊಟ್ಟರೆ ಪ್ಲೀಸ್ ಸ್ವಲ್ಪ ಜಾಸ್ತಿ ಕೊಡಿ ಅಂತ ನೀವು ಕೇಳ್ತೀರಿ. ಪುನಃ ಒಂದು ಕೊಡ್ತೇನೆ ಅಂತ ಇಟ್ಕೊಳ್ಳಿ, ಇಷ್ಟೇ ನಾನು ಚೂರು ಜಾಸ್ತಿ ಕೊಡಿ, ಮತ್ತೆ ನಾಳೆ ಕೇಳ್ತೀರಿ. ಆದರೆ ರಾಯರ ಹತ್ರ ಬಂದ ಅರ್ಥಿಗಳು ಎಷ್ಟು ಜನ ಇದ್ದಾರೆ, ಅವರು ಮತ್ತೊಮ್ಮೆ ರಾಯರ ಹತ್ರನೂ ಬರುವುದಿಲ್ಲ, ಇನ್ನೊಬ್ಬರ ಹತ್ರನೂ ಬರುವುದಿಲ್ಲ. ಅವರು ಮೂಕೀಭೂತರಾಗ್ತಾರೆ. ಅಂತಹ ಸಾಮರ್ಥ್ಯ ಅದು ರಾಯರದು ಅಂತ ಗುರುಸ್ತೋತ್ರಕಾರರು ಹೇಳ್ತಾರೆ. ಪ್ರತ್ಯರ್ಥಿ ಮೂಕತ್ವ ಅಂದರೆ ಪ್ರತಿಯೊಬ್ಬ ಅರ್ಥಿಗಳನ್ನು ಕೂಡ ಮೂಕತ್ವ ತಂದುಕೊಡ್ಲಿಕ್ಕೆ ಕಾರಣೀಭೂತವಾದ ಮಾತು ಅದು ರಾಯರದ್ದು, ಚಿಂತನೆ ಅದು ರಾಯರದ್ದು ಅಂತ ಗುರುಸ್ತೋತ್ರಕಾರರು ಹೇಳಿದ್ದಾರೆ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ ಮುಂದೆರಡು ವಿಶೇಷಣಗಳಿವೆ. ಮತ್ತೆ ನಾಳೆ ಸರಿದಾಗಿ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಾ. ನಾವು ಹೇಳಿದ ಪ್ರಕಾರ ನಮಗೂ ಕೂಡ ಮಾತಾಡಕ್ಕೆ ಅವಕಾಶ ಇಲ್ಲದಂತೆ 7:30 ಮುಗಿಬೇಕಂದ್ರೆ 7:30 ಮುಗಿಸೇ ಬಿಟ್ಟರು ಸ್ವಾಮಿಗಳು. ಹರೇ ಶ್ರೀನಿವಾಸ ಸ್ವಾಮಿ, ಅನಂತ ಅನಂತ ಧನ್ಯವಾದಗಳು. ಈಗ ಇವತ್ತಿನ ಉಪನ್ಯಾಸಕಾರರಾಗಿರ್ತಕ್ಕಂಥ ಶ್ರೀಮತಿ ಸರಸ್ವತಿ ಶ್ರೀಪತಿಯವರು ವೇದಿಕೆಗೆ ಬಂದು ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಅಮ್ಮ ಇದ್ದಾರ? ಅಮ್ಮ ಸರಸ್ವತಿ ಶ್ರೀಪತಿಯವರು ವೇದಿಕೆ ಬರಬೇಕಾಗಿ ಪ್ರಾರ್ಥನೆ.